ಸರ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ನಮಸ್ತೆ ವೀಕ್ಷಕರೇ, ನನ್ನ ಅಂತ ಹೋಟೆಲಲ್ಲಿ ಹಲೋ ಫ್ರೆಂಡ್ಸ್, ನಾವೀಗ KR-ಪುರಂ ಹತ್ರ ಇದ್ದೀವಿ. ಇಲ್ಲಿ TC ಪಾಳ್ಯ ಅನ್ನೋ ಏರಿಯಾದಲ್ಲಿ ಒಂದು ಹೋಟ್ಲಿದೆ ಅಂತೆ, ಅನ್ನವರಲಕ್ಷ್ಮಿ ಅಂತ. ಅಲ್ಲಿ ಮಾರ್ನಿಂಗ್ 7 o'clock ಹಂಗೆ ಓಪನ್ ಆಗುತ್ತಂತೆ. ಆ್ಯಂಡ್ ಆಫ್ಟರ್ನೂನ್ 11-12ವರೆಗೂ ಯಾವ ಟೈಮಲ್ಲಿ ಹೋದರೂ ಮಿನಿಮಮ್ 50 ಕಸ್ಟಮರ್ಸ್ ಇರ್ತಾರಂತೆ. ಏನೋ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತಿದ್ದಾರೆ. ಚಿಕ್ಕ ಹೋಟ್ಲು ಬೇರೆ. ಹೋಗಿ ಟೇಸ್ಟ್ ಹೆಂಗಿದೆ ನೋಡಿ ಹೇಳೋಣ. ತುಂಬ ರಶ್ ಇದ್ದಾರೆ. ಇಲ್ಲಿ ಯಾರಿಗೂ ಟಿಕೆಟ್ಸ್ ಕೊಡ್ತಿಲ್ಲ ಅವರು. ಎಷ್ಟೊಂದು ಜನ ಕಾಸು ಇಕ್ಕೊಂಡು ಕಾಯ್ತಿದ್ದಾರೆ. ಬಟ್ ರೈಸು ಇಡ್ಲಿ ಮಾತ್ರ ಇದೆ ಅಂತೆ, ಖಾಲಿಯಾಗಿದೆ. ಕೊಡ್ತಿಲ್ಲ ಅವ್ರು ಟಿಕೆಟ್ ಯಾರಿಗೂ, ಒಂದು ಸ್ವಲ್ಪ ಇದ್ರೂ. ಆ್ಯಂಡ್ ಬೆಣ್ಣೆ ದೋಸೆ ಇನ್ನೂ ಎಷ್ಟೊಂದು ಐಟಮ್ ಇದಾವಂತೆ, ವೆಯ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಎಷ್ಟೊಂದು ಜನ ಅಲ್ಲಿ ನೋಡ್ಬೋದು ಕಾಸು ಇಕ್ಕೊಂಡು ಕಾಯ್ತಾ ಇದ್ದಾರೆ. ಅವರಂತೂ ಒಂಚೂರು ರೆಸ್ಪಾನ್ಸ್ ಆಗ್ತಿಲ್ಲ. ಟೇಸ್ಟು ತುಂಬ ಚೆನ್ನಾಗಿದೆ. ಎಷ್ಟು ಪ್ಲೇಟು? 60 rupees ತಗೋತಿದ್ದಾರೆ. ಹಾಂ, ಚೆನ್ನಾಗಿದೆ. 2 ಟೈಪ್ ಮೊಸರು ಬಜ್ಜಿ, ಚಟ್ನಿ ಎಲ್ಲ ಕೊಡ್ತಾರೆ. ಹಾಂ, ಚೆನ್ನಾಗಿದೆ ಟೇಸ್ಟ್. ಡೈಲಿ ಹಿಂಗೆ ರಶ್ ಇರುತ್ತಾ ಇಲ್ಲಿ? ಹಾಂ, ರಶ್ ಇರುತ್ತೆ. ಥ್ಯಾಂಕ್ ಯು. ಏನು ತಿಂತೀವಿ? ಇಡ್ಲಿ ಹೆಂಗಿದೆ ಟೇಸ್ಟು? ಇಡ್ಲಿ ಸಾಂಬಾರು ಚೆನ್ನಾಗಿದೆ. ಅದ್ರ ಜೊತೆ ಬೆಣ್ಣೆ ಬೇರೆ ಹಾಕ್ಕೊಟ್ಟಿದ್ದಾರೆ. ಹಾಂ, ಎಷ್ಟು ಪ್ಲೇಟು? ಪ್ಲೇಟ್ 50 rupees. ಎಷ್ಟು ಇಡ್ಲಿ ಬರುತ್ತೆ? 2 ಇಡ್ಲಿ. ಓ, ಚೆನ್ನಾಗಿದೆ ಟೇಸ್ಟು. ಓಕೆ, ನಾವೊಂದು 5 ಜನ ಟೇಸ್ಟ್ ಕೇಳಿದ್ದೀವಿ. ಎಲ್ಲ ಚೆನ್ನಾಗಿದೆ ಅಂತವ್ರೆ. ಇಡ್ಲಿ ಮೇಲೆ ಬೆಣ್ಣೆ ಬೇರೆ ಹಾಕ್ಕೊಟ್ಟವ್ರೆ. 60 rupees ಅಂತೆ ಏನೇ ಪ್ಲೇಟ್ ಫುಲ್ ತೊಗೊಂಡ್ರು. ನೀವು ನೋಡ್ಬೋದು ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ವರೆಗೆ ಇದ್ದಾರೆ. ಕಸ್ಟಮರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಅರ್ಧ ಗಂಟೆ ಮುಂಚೆ ಫುಲ್ಲು ರಶ್ ಇರೋದು. ಹೋಟ್ಲು ಖಾಲಿ ಅಂದಿದ ತಕ್ಷಣ ರೋಡ್ ಫುಲ್ಲು ನೋಡ್ಬೋದು, ಫುಲ್ಲು ಖಾಲಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಬೇಕು, ವಿಸಿಟ್ ಮಾಡಿರಿ.